ದಾವಣಗೆರೆಯಲ್ಲಿ 9ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ನ ಸಮರ್ಥ ಲೀಡನ್ನ ಕಾಯ್ದುಕೊಂಡಿದ್ದಾರೆ. ಆಗಲೇ ಹೇಳಿದ ಹಾಗೆ 3986. ಸುಭಾಷ್ ಸರ್, ಓವರ್ ಆಲ್ ಒಂದು ಪಿಕ್ಚರ್, ಪಂಚ ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಹಾಗೆ 2 ಬೈ ಎಲೆಕ್ಷನ್ ರಿಸಲ್ಟ್. ಪ್ರಮುಖವಾಗಿ ಪಶ್ಚಿಮ ಬಂಗಾಳ 198ರ ಹತ್ರ ಹೋಗ್ತಾ ಇದೆ, 200ರನ್ನ ಕ್ರಾಸ್ ಮಾಡಿಬಿಡ್ತಾರೇನೋ ಅನ್ನೋ ರೀತಿ ರಿಸಲ್ಟ್ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆಯ ಒಂದು ಪರ್ಫಾರ್ಮೆನ್ಸ್, ಓವರ್ ಆಲ್ ಆಗಿ ಚುನಾವಣೆ ಏನನ್ಸುತ್ತೆ ಸರ್? ಓವರ್ ಆಲ್ ಆಗಿ ಈ 5 ರಾಜ್ಯಗಳ ಚುನಾವಣೆಯ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಚಾಂಪಿಯನ್ ಆಫ್ ದಿ ಚಾಂಪಿಯನ್ ಭಾರತೀಯ ಜನತಾ ಪಾರ್ಟಿ. ಯಾಕಂತಂದರೆ ಉಳಿದ 4 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದು ಕಡೆ ಆದರೆ, ಒಂದು ತೂಕ ಆದರೆ, ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶವೇ ಒಂದು ತೂಕ. ಯಾಕಂದರೆ ಪಶ್ಚಿಮ ಬಂಗಾಳ ಯಾವಾಗಲೂ ಕೂಡ ಅದು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇಲ್ಲಿಯವರೆಗೂ ಒಪ್ಕೊಂಡಿರಲಿಲ್ಲ. ಅಲ್ಲಿ ಧರ್ಮದ ರಾಜಕಾರಣ ನಡೆಯೋದಿಲ್ಲ, ಈ ಥರದ್ದೆಲ್ಲ ಒಂದು ಇತ್ತು. ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ RSSನಾಗಲಿ ಅವರೆಲ್ಲರಿಗೂ ಕೂಡ ಒಂದು ಭಾಳ ದೊಡ್ಡ ಕನಸು ಏನಂತಂದರೆ ಪಶ್ಚಿಮ ಬಂಗಾಳ ಗೆಲ್ಲಬೇಕು, ಕೇರಳ ಗೆಲ್ಲಬೇಕು, ತಮಿಳುನಾಡು ಗೆಲ್ಲಬೇಕು ಅನ್ನೋದು ಅವ್ರದ್ದು ಭಾಳ ದೊಡ್ಡ ಕನಸುಗಳು. ಪಶ್ಚಿಮ ಬಂಗಾಳ ಅವರ ಜನಸಂಘವನ್ನು ಹುಟ್ಟುಹಾಕಿದೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಒಂದು ರಾಜ್ಯ ಅದು. ಆಮೇಲೆ ಅಲ್ಲಿ ಗೆಲ್ಲಬೇಕನ್ನೋ ಒಂದು ಕನಸು ಏನಿತ್ತಲ್ಲ, ಆ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾನು ಹೇಳಿದೆ, ಈ 5 ರಾಜ್ಯಗಳ ಚುನಾವಣೆಯ ಮ್ಯಾನ್ ಆಫ್ ಮ್ಯಾಚ್ ಚಾಂಪಿಯನ್ ಅಂದರೆ ಅನ್ಡೌಟೆಡ್ಲಿ ಅದು BJP. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ದೇರ್ ಆರ್ ಲಾಟ್ ಮೆನಿ ಫ್ಯಾಕ್ಟರ್ಸ್. ಅದರ ಒಳಗಡೆ SIR ಬೀಯಿಂಗ್ ದಿ ಟಾಪ್ ಮೋಸ್ಟ್ ಫ್ಯಾಕ್ಟರ್. SIR ಇದೆಯಲ್ಲ, ಅದು ಭಾಳ ದೊಡ್ಡ ಫ್ಯಾಕ್ಟರು. ಈಗ ಈ ಬಗ್ಗೆ ಭಾಳಷ್ಟು ಚರ್ಚೆ ಮುಂದಿನ ದಿನಗಳಲ್ಲಿ ಆರಂಭ ಆಗುತ್ತೆ. ಇದ್ರದ್ದು ಭಾಳ ಡೀಪ್ ಡೈವ್ ಅನಾಲಿಸಿಸ್ ಕೂಡ ಶುರು ಆಗುತ್ತೆ. ಈಗ ಎಲ್ಲರಿಗೂ ಕೂಡ ಈಗ ಹರಿಯಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಬಿಹಾರ ಆಯಿತು. ಬಿಹಾರ ಆದ ನಂತರ ಹಾಗಾದರೆ ಈ SIR ಮಾಡುವುದರ ಮೂಲಕ ಪೊಲಿಟಿಕಲಿ ಅಡ್ವಾಂಟೇಜ್ ಮಾಡಿಕೊಳ್ಳುವಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ತಂತ್ರಗಾರಿಕೆ ಇಲ್ಲ, ಆ ತಂತ್ರಗಾರಿಕೆಗೆ ಒಂದು ಪ್ರತಿತಂತ್ರ ಇನ್ನೂ ಇವ್ರಿಗೆ ಕಾಣ್ತಾನೇ ಇಲ್ವೋ, ಇವ್ರಿಗೆ ಯಾವುದು ಕೂಡ ಅದನ್ನು ಹೆಂಗೆ ಬ್ರೇಕ್ ಮಾಡೋದು, ಅದನ್ನು ತಡೆಯೋದು ಹೆಂಗೆ, ಅದು ಇವ್ರಿಗೆ ಯಾರಿಗೂ ಕೂಡ ಅದು ಅರ್ಥನೇ ಆಗ್ತಾ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಏನಾದರೂ ಉಳಿದೆಲ್ಲ ಬೇರೆ ರಾಜ್ಯಗಳ ರಾಜಕೀಯ ಮುಖಂಡರುಗಳು, ವಿರೋಧ ಪಕ್ಷಗಳ ಮುಖಂಡರುಗಳು, ಅವ್ರಿಗೆಲ್ಲರಿಗೂ ಹೋಲಿಸಿದರೆ ವೆಸ್ಟ್ ಬೆಂಗಾಲ್ ಒಳಗಡೆ ಮಮತಾ ಬ್ಯಾನರ್ಜಿ ಸ್ಟ್ರೀಟ್ ಫೈಟರ್. ಹೌದು, ಮಮತಾ ಬ್ಯಾನರ್ಜಿ ಯಾವ ರೀತಿ ಬೀದಿಗಿಳಿದು BJPಯನ್ನು ಎದುರಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅದರ ಅರ್ಧದಷ್ಟು ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಯಾರು ಕೂಡ ಮಾಡ್ತಾ ಇಲ್ಲ. ಅಂಥ ಮಮತಾ ಬ್ಯಾನರ್ಜಿ ಏನಾದರೂ ಈ ಇನ್ಸ್ಪೈಟ್ ಆಫ್ SIR ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಲಿಕ್ಕೆ, ಅದರ ಒಂದು ಇಂಪ್ಯಾಕ್ಟನ್ನು ತಡಿಲಿಕ್ಕೆ ಅವ್ರೇನಾದರೂ ಯಶಸ್ವಿ ಆಗ್ತಾರಾ ಅಂತ ಭಾಳಷ್ಟು ಜನ ಕಾಯ್ತಾ ಇದ್ರು. ಬಟ್ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆರೋಪ ಇದೆಯಲ್ಲ ಸರ್, ಅಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಸರ್ಕಾರ 30 ವರ್ಷಗಳ ಕಾಲ ಏನು ಆಡಳಿತ ಮಾಡ್ತು, 34 ವರ್ಷಗಳ ಕಾಲ ಅವರಾಗಿರಬಹುದು, 15 ವರ್ಷಗಳಿಂದ ಆಡಳಿತ ಮಾಡಿದಂತಹ ಮಮತಾ ಬ್ಯಾನರ್ಜಿ ಇರಬಹುದು. ಬಾಗಲಕೋಟೆಯ ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ವಿ. ಬೈ ಎಲೆಕ್ಷನ್ ನಲ್ಲಿ ಉಮೇಶ್ ಮೇಟಿ ಗೆಲುವು ದಾಖಲು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಉಳಿದಿರೋದು ಇನ್ನು 2 ಸುತ್ತಿನ ಮತ ಎಣಿಕೆ ಮಾತ್ರ. 20 ಸುತ್ತುಗಳ ಮತ ಎಣಿಕೆಯಲ್ಲಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 3 ಸುತ್ತುಗಳ ಮತ ಎಣಿಕೆ ಮಾತ್ರ ಬಾಕಿ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರ ಗೆಲುವು ಈ ಮೂಲಕ ಖಚಿತ ಆಗ್ತಾ ಇದೆ. ಯಾಕಂದ್ರೆ ಅಂತರವೂ ಕೂಡ ಬಹಳ ದೊಡ್ಡದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 16,471 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಉಮೇಶ್ ಮೇಟಿ ಅವರು. ಪಶ್ಚಿಮ ಬಂಗಾಳದ ಬಗ್ಗೆ ಸರ್ ಮಾತನಾಡ್ತಾ ಇದ್ವಿ. 2 ಸರ್ಕಾರಗಳಿದ್ದಂತಹ ಟೈಮ್ನಲ್ಲೂ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಆರೋಪ ಏನು ಅಂತಂದ್ರೆ, ಬಾಂಗ್ಲಾದೇಶದ ನುಸುಳುಕೋರರು ಅಲ್ಲಿದ್ದಾರೆ, ಆರಾಮಾಗಿ ಬರ್ತಿದ್ದಾರೆ, ಅವರನ್ನ ತಡೆಯುವಂಥ ಪ್ರಯತ್ನ ಆಗ್ತಾ ಇಲ್ಲ, ಅಲ್ಲಿ ಫೆನ್ಸಿಂಗು ಕೂಡ ಕರೆಕ್ಟ್ ಆಗಿಲ್ಲ, ಅವರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ, ಅವರನ್ನ ವೋಟರ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. ಈ ಸೌತ್ ಬೆಂಗಾಲ್ನಲ್ಲಿ TMC ಆಗಿರ್ಬೋದು ಅಥವಾ ಹಿಂದಿದ್ದಂತಹ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಗೆಲ್ಲೋದಕ್ಕೆ ಕಾರಣನೇ ಈ ಒಂದು ಬೆಲ್ಟ್ನಲ್ಲಿರುವಂತಹ ಈ ಗುಸ್ಬೈಟಿಗಳು ಅನ್ನುವಂಥ ಒಂದು ಆರೋಪ ಇತ್ತು. ಅವ್ರ ಅಡ್ವಾಂಟೇಜ್ಗಾಗಿ ಅವರನ್ನ ಹೊರಗಡೆ ಹಾಕೋದಕ್ಕೆ ನೋಡಲಿಲ್ಲ, ಇವ್ರ ಅಡ್ವಾಂಟೇಜ್ಗಾಗಿ SIRನ ಮಾಡಿದ್ರು. ಆ ಥರ ಅನಾಲಿಸಿಸ್ ಮಾಡಬಹುದಾ ಅಂತ ಹೇಳಿ, ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ, ರಾಜಕೀಯ ಲಾಭಕ್ಕಾಗಿನೇ ಮಾಡಿ. ಖಂಡಿತ ಅನಾಲಿಸಿಸ್ ಅಂತೂ ಮಾಡಲೇಬಹುದು. ಈ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇದು ಭಾಳ ಒಂದು ದೊಡ್ಡ ಇಶ್ಯೂ. ಇದು ಪೊಲಿಟಿಕಲ್ ಇಶ್ಯೂಕ್ಕಿಂತ ಹೆಚ್ಚಾಗಿ ಇದು ದೇಶದ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಭಾಳ ದೊಡ್ಡದಾದಂಥ ಇಶ್ಯೂ. ಯಾವುದೇ ಕಾರಣಕ್ಕೂ ಯಾವ ರಾಜಕೀಯ ಪಾರ್ಟಿನೂ ಕೂಡ ಈ ರೀತಿ ಅಕ್ರಮ ವಲಸೆ ಬರೋರನ್ನು ಅವ್ರನ್ನ ಸಮರ್ಥನೆ ಮಾಡಿಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರಶ್ನೆ ಏನು ಅಂತಂದರೆ, ಅಕ್ರಮ ವಲಸಿಗರ ಸಂಖ್ಯೆ ಎಷ್ಟಿದೆ? ಕೋಟಿಗಟ್ಟಲೆ ಇದೆಯಾ, ಅಥವಾ ಅದು ಏನಾದರೂ 10,000 10 ಲಕ್ಷ ಇದೆಯಾ,
ಅದನ್ನೇನಾದರೂ ಒಂದು ಕೋಟೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ರಾಜಕೀಯವಾಗಿ ಯಾವ ರೀತಿ ಬಳಸ್ಕೊಂಡ್ರು, ರಾಜಕೀಯವಾಗಿ ಈಗ ಬಳಸ್ಕೊಳ್ಳಿಕ್ಕೆ ಯಾರು ಸಕ್ಸಸ್ ಆದರು ಯಾರು ಫೇಲ್ ಆದರು ಅನ್ನೋದೇ ಬಹಳ ಮುಖ್ಯ. ಈಗ 100% 91 ಲಕ್ಷ ಅಥವಾ ಏನೋ ಎಷ್ಟೋ ಮತದಾರನ SIR ಮೂಲಕ ಏನೋ ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಲಾಯಿತು. ಅವರೆಲ್ಲರೂ ಕೂಡ ಬಾಂಗ್ಲಾದೇಶಿ ವಲಸಿಗರಾಗಿದ್ದರೆ ಆ ಒಂದು ಅಷ್ಟೊಂದು ದೊಡ್ಡ ಪ್ರಮಾಣದೊಳಗಡೆ ವಲಸಿಗರು ನಮ್ಮ ದೇಶದ ಗಡಿಯೊಳಗಡೆ ಬಂದು ಇಲ್ಲೇ ಇರಬೇಕು ಅಂತಂದರೆ ಇದರ ಫೇಲ್ಯೂರ್ ಯಾರು, ಇದರ ವಿಫಲತೆ ಯಾರು? ಕೇವಲ ಅಲ್ಲಿ ರಾಜ್ಯ ಸರ್ಕಾರಗಳು ಕಾರಣನ ಅಥವಾ ಕೇಂದ್ರ ಸರ್ಕಾರನೂ ಕಾರಣ? ಕೇಂದ್ರ ಸರ್ಕಾರ BJP ನೇತೃತ್ವದ ಸರ್ಕಾರ, BJP ಸರ್ಕಾರ, NDA ಸರ್ಕಾರ 12 ವರ್ಷದಿಂದ ಅಧಿಕಾರದೊಳಗಡೆ ಬೆಳೆಯುತ್ತೆ. ಅಂತಾರಾಷ್ಟ್ರೀಯ ಗಡಿಗಳನ್ನು ಕಾಯುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಹಾಗಾದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆ ಸ್ಟ್ಯಾಟಿಸ್ಟಿಕ್ಸ್ ಏನಂತಂದರೆ 2004ರಿಂದ 2014ರವರೆಗೂ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ UPA ಸರ್ಕಾರದ ಅವಧಿಯೊಳಗಡೆ ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಹಿಡಿದು ಅವ್ರನ್ನ ಡಿಪೋರ್ಟ್ ಮಾಡಲಾಯಿತು ಅಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಕಳೆದ 10-12 ವರ್ಷಗಳ BJPಯ ಅಧಿಕಾರದೊಳಗಡೆ ಇದ್ದಾಗ ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಹಿಡಿದು ಡಿಪೋರ್ಟ್ ಮಾಡಲಾಯಿತು ಅಂತ ನೋಡಿದರೆ BJP ಅಧಿಕಾರಕ್ಕೆ ಬಂದಾಗ ಅವ್ರ ಸಂಖ್ಯೆ 5,000 10,000 ಕೂಡ ಇಲ್ಲ. ಅಕ್ರಮ ವಲಸಿಗರನ್ನು ಹಿಡಿದು ನೀವು ವಾಪಸ್ ಕಳಿಸ್ಬೇಕಲ್ಲ, ಅವ್ರನ್ನ ಡಿಪೋರ್ಟ್ ಮಾಡಬೇಕಲ್ಲ. ಅದು ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. ಇಟ್ ಈಸ್ ಲೆಸ್ ದೆನ್ 10,000. 10 ವರ್ಷದ ಮನಮೋಹನ್ ಸಿಂಗ್ ಸರ್ಕಾರದ ಆಡಳಿತದ ಅವಧಿ ಒಳಗಡೆ 90,000ಕ್ಕಿಂತ ಜಾಸ್ತಿ ಜನರನ್ನ ಡಿಪೋರ್ಟ್ ಮಾಡಲಾಗಿತ್ತು. ನೀವು ಯಾವ ವಿಚಾರವನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿದ್ರೆ ಒಂದು ವಿಚಾರವನ್ನ ನೀವು ತರ್ತಾ ಇಲ್ಲ, ಒಂದು ವಿಚಾರವನ್ನ ಪೊಲಿಟಿಕಲಿ ಯಾವ ರೀತಿ ನೀವು ಪ್ಲೇ ಮಾಡಬೇಕು ಅನ್ನೋದು ಪೊಲಿಟಿಕಲ್ ಪಾರ್ಟಿಗಳಿಗೆ ಅದು ಒಂದು ಬಹಳ ದೊಡ್ಡ ಕಲೆ. ಅದು ಆ ಕಲೆ ಎಲ್ಲರಿಗೂ ಕೂಡ ಇದೆ ಅಂತ ಅನ್ಸಲ್ಲ. ಈಗ ಭಾಳಷ್ಟು ಇಲೆಕ್ಷನ್ಗಳನ್ನು ರಿಸಲ್ಟ್ಗಳನ್ನು ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಆ ಒಂದು ಜೀಲ್ ಇರಬೇಕಲ್ಲ, ಚುನಾವಣೆಗಳನ್ನು ಗೆಲ್ಲಲೇಬೇಕು ಅನ್ನುವ ಒಂದು ಕಿಲ್ಲಿಂಗ್ ಇನ್ಸ್ಟಿಂಕ್ಟು. ಆ ಕಿಲ್ಲಿಂಗ್ ಇನ್ಸ್ಟಿಂಕ್ಟು ಎಲ್ಲೋ ಅವ್ರದ್ದು ಒಂದು ಲೆಥರ್ಜಿಕ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣಗಳಿವೆ. ಅವರು ಬೇಸಿಕಲಿ ಅವ್ರು ಲೆಥರ್ಜಿಕ್ ಅಂತನಲ್ಲ, ಅದಕ್ಕೇನೋ ಒಂದು ಇಷ್ಟು ಸತತವಾಗಿ ಅಧಿಕಾರದಿಂದ ದೂರ ಇದ್ದಾಗ ಒಂದು ರಾಜಕೀಯ ಪಕ್ಷವಾಗಿ ಅವರು ಬದುಕೋದು ಏನು ಮಾಡೋದು ಭಾರಿ ಕಷ್ಟ ಇರ್ತದೆ. ಈಗ ಕೇರಳದೊಳಗಡೆ BJPಗೆ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಅವರು ಅಲ್ಲಿ ಅಧಿಕಾರದೊಳಗಡೆ ಇಲ್ಲ, ಯಾವಾಗಲೂ ಅಧಿಕಾರದಿಂದ ದೂರ ಇದ್ದಾರೆ. ಅಧಿಕಾರದಲ್ಲಿ ಇರದೇ ವಿರೋಧ ಪಕ್ಷದೊಳಗಡೆ ಇಟ್ಕೊಂಡು ನೀವು ಪಕ್ಷ ಸಂಘಟನೆ ಮಾಡಿ ಎಲ್ಲ ಇದನ್ನು ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ, ಅಲ್ಲಿಗೆ ಅವರಿಗೆ ಆ ವ್ಯಾಕ್ಯೂಮೇ ಕ್ರಿಯೇಟ್ ಆಗ್ತಾ ಇಲ್ಲ. ಅಲ್ಲಿ ಏನಾದರೂ ಒಂದು ಸೋರ್ಸ್ ಬೇಕಲ್ಲ, ಹಣ ಬೇಕಲ್ಲ, ಯಾವ ಬೇರೆ ಅಧಿಕಾರ ಬೇಕಲ್ಲ, ಜನ ಬೇಕಲ್ಲ, ಅದು ಯಾವುದಾದ್ರೂ ಒಂದು ಕಡೆಯಿಂದ ಬರಬೇಕು. ಈಗ ಇಡೀ ದೇಶದೊಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಎಲ್ಲಿ BJPಗೆ ನೆಲೆಯೇ ಇಲ್ವೋ ಅಂಥ ರಾಜ್ಯಗಳಲ್ಲೂ ಕೂಡ BJP ಚಿಗಿತ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ, ಪ್ರಯತ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಸೆಂಟ್ರಲಲ್ಲಿ ಅವ್ರ ಅಧಿಕಾರದೊಳಗೆ ಇರೋದ್ರಿಂದ. ಸೆಂಟ್ರಲಲ್ಲಿ ಅವ್ರಿಗೆ ಅಧಿಕಾರದೊಳಗೆ ಒಂದು ಬೆಂಬಲ ಇದೆ, ಒಂದು ಬೇರೆ ರೀತಿಯಾದಂಥ ಅವ್ರಿಗೆ ಸಹಕಾರ ಸಿಗುತ್ತೆ, ದುಡ್ಡು ಸಿಗತ್ತೆ, ಎಲ್ಲ ಸಿಗತ್ತೆ. ಇದೆಲ್ಲವೂ ಕೂಡ ಈ ಥರದ ಒಂದು ನಿಮ್ಮ ರಿಸೋರ್ಸ್ಗಳೇ ನಿಮಗೆ ಇಲ್ಲದೇ ಇದ್ದಾಗ ಅವಾಗ ನೀವು ಕಷ್ಟಪಡಬೇಕಾಗತ್ತೆ. ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು ಅಂತಂದರೆ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು. ಆ ಒಂದು ಹೋರಾಟದ ಮನೋಭಾವ ಎಷ್ಟು ವಿರೋಧ ಪಕ್ಷಗಳಿಗೆ ಇರಬೇಕಾಗಿತ್ತೋ ಅಷ್ಟು ವಿರೋಧ ಪಕ್ಷಗಳಲ್ಲಿ ಕಾಣ್ತಾ ಇಲ್ಲ. ದಿಸ್ ಇಸ್ ದಿ ಫ್ಯಾಕ್ಟ್. ಅದಕ್ಕೋಸ್ಕರ ಈಗ ಅವರು ವೆಸ್ಟ್ ಬೆಂಗಾಲ್ ಒಳಗಡೆನೂ ಕೂಡ ಅತ್ಯಂತ ಹೆಚ್ಚು ಸ್ಟ್ರೀಟ್ ಫೈಟ್ ಮಾಡಬಹುದಾದಂಥ ಮಮತಾ ಬ್ಯಾನರ್ಜಿನೇ ಸೋತರು. ಉಳಿದಂಥ ರಾಜ್ಯಗಳ ಚುನಾವಣೆಗಳ ಬಗ್ಗೆ ನಾವು ಏನು ಭಾಳ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು ಬಂದಿಲ್ಲ. ಅಸ್ಸಾಂನೊಳಗಡೆ ಎಕ್ಸಿಟ್ ಪೋಲಲ್ಲಿ ಅವರು ಕ್ಲಿಯರ್ ಆಗಿ ಗೆಲ್ತಾರೆ ಅಂತ ಹೇಳ್ತಾ ಇತ್ತು. ಪುದುಚೇರಿನೂ ಸೇಮು, ಕೇರಳನೂ ಸೇಮು. TVKದು ಒಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಫಲಿತಾಂಶ. ಅಲ್ಲಿ ತಮಿಳುನಾಡಿನ ರಾಜಕಾರಣ ದಕ್ಷಿಣ ಭಾರತದ ಇತರ ರಾಜ್ಯಗಳ ರಾಜಕಾರಣ ಜೊತೆಗೂ ಕೂಡ ಹೋಲಿಕೆ ಮಾಡುವ ಸ್ಥಿತಿ ಒಳಗಡೆ ಇಲ್ಲ. ತಮಿಳುನಾಡು ಇಟ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್ ಗೇಮ್ ಬಾಲ್. ಅದು ಅಲ್ಲಿ ಬೇರೆಯೇ ಒಂದು ಚರಿಷ್ಮಾ, ಅವರು ಪೊಲಿಟಿಕಲ್ ಲೀಡರ್ಗಳ ಅವರ ನಾಯಕರುಗಳ ಒಂದು ವರ್ಚಸ್ಸು, ಗ್ಲ್ಯಾಮರು ಇವೆಲ್ಲವೂ ಕೂಡ ಅಲ್ಲಿ ಭಾಳ ಕೌಂಟ್ ಆಗುತ್ತೆ. ಈಗ ಹೇಳಿದ್ರಲ್ಲ, ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಗ್ಲಾಮರಸ್ ಪರ್ಸನಾಲಿಟಿ ಬಂದು ಪೊಲಿಟಿಕಲ್ ಪಾರ್ಟಿ ಮಾಡಿದರೆ ಡಿಪಾಸಿಟ್ ಕಳ್ಕೊಬೋದು ಅಂತ. ಆದರೆ ತಮಿಳುನಾಡು ಒಳಗಡೆ ಆ ರೀತಿ ಇಲ್ಲ. ಸೂಪರ್ ಸ್ಟಾರ್ ವಿಜಯ್ ಬಂದು ಕೆಲವೇ ತಿಂಗಳುಗಳಲ್ಲಿ ಅವರು ಭಾಳ ವ್ಯಾಪಕವಾದಂಥ ಇದು ಮಾಡಿದರು. ಜೊತೆಗೆ AIDMK ಒಳಗಡೆ ಲೀಡರ್ಶಿಪ್ ವ್ಯಾಕ್ಯೂಮ್ ಇದೆ. DMK ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಕೆಲಸ. ಎಲ್ಲವೂ ವರ್ಕ್ ಆಗಿದೆ. ಈ ಎರಡೂ ಪಾರ್ಟಿಗಳು
ಅಲ್ಟರ್ನೇಟಿವ್ ಆಗಿ ಒಂದಾದ ನಂತರ ಒಂದು ಅಧಿಕಾರ ಗಳಿಸ್ತಾ ಇದೆ, ಮೂರನೇ ಒಂದು ಆಪ್ಷನ್ ಬೆಟರ್ ಆಪ್ಷನ್ ವೈ ಶುಡ್ ವಿ ನಾಟ್ ಟ್ರೈ ಅಂತ ಅನಿಸಿರ್ಬೋದು ಜನಗಳಿಗೆ. ಅದಕ್ಕೋಸ್ಕರ ಅಲ್ಲಿ TVK ಭಾಳ ದೊಡ್ಡ ಪ್ರಮಾಣದ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಅನಿಸುತ್ತೆ. ಇನ್ನು ನಮ್ಮ ದಾವಣಗೆರೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ನಾನು ವಿಶೇಷವಾಗಿ ದಾವಣಗೆರೆ ಬಗ್ಗೆ ಹೇಳೋದಾದರೆ, ದಾವಣಗೆರೆ ಸ್ಟಿಲ್ ಈಗ ಬರ್ತಾ ಇರುವಂಥ ಮಾಹಿತಿ ನೋಡಿದರೆ ಥಿನ್ ಮಾರ್ಜಿನಲ್ಲಿ 5229 ಮತಗಳಿಂದ ಫೈನಲಿ ಥಿನ್ ಮಾರ್ಜಿನಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಆದರೆ ನೀವು SDP ಅನ್ನು ಅಫ್ಸರ್ ಕೊಡ್ಲಿಪೇಟೆ ತಗೊಂಡಿದ್ದಾರೆ ಮತಗಳನ್ನು 11,000 ಮತಗಳು 100ಕ್ಕೆ 100 ಕಾಂಗ್ರೆಸ್ ಮತಗಳು. ಆ 11,000 ಮತಗಳನ್ನೇ ನೀವು ಸಮರ್ಥ ಶಾಮನೂರ್ ಅವ್ರಿಗೆ ಏನಾದರೂ ಸೇರಿಸಿದ್ರೆ ಬಾಗಲಕೋಟೆ ಒಳಗಡೆ ಉಮೇಶ್ ಮೇಟಿ ಅವ್ರಿಗಿಂತಲೂ ದೊಡ್ಡ ಗೆಲುವನ್ನು ಸಮರ್ಥ ಶಾಮನೂರ್ ಇಲ್ಲಿ ಗೆಲ್ತಾ ಇದ್ರು. ಬಿಕಾಸ್ ಆಫ್ ಮಿಸ್ ಹ್ಯಾಂಡ್ಲಿಂಗು, ಕಾಂಗ್ರೆಸ್ ಪಾರ್ಟಿಯ ಮಿಸ್ ಹ್ಯಾಂಡ್ಲಿಂಗು. ಆಮೇಲೆ 50% ಕಾಂಗ್ರೆಸ್ ಪಾರ್ಟಿಯ ಮಿಸ್ ಹ್ಯಾಂಡ್ಲಿಂಗ್ ಆದರೆ 50% SS ಮಲ್ಲಿಕಾರ್ಜುನ್ ಅವರ ಒಂದು ವರ್ತನೆ, ಅವರು ಒಂದು ನಡೆದುಕೊಂಡಂಥ ರೀತಿ, ಅವರು ಯಾರು ಜಮೀರ್ ಅಹ್ಮದ್ ದಾವಣಗೆರೆಗೆ ಅವರು ಏನು ಸಂಬಂಧ ಅಂತ ಹೇಳೋದಾಗ್ಲಿ, ಅಥವಾ ತಮ್ಮದೇ ಊರೊಳಗಡೆ ಇದ್ದಂಥ ಅಬ್ದುಲ್ ಜಬ್ಬಾರ್ ಅವ್ರನ್ನ ಮಾತಾಡಿಸದೇ ಇರೋದಾಗಲಿ, ಆಮೇಲೆ ಯಾರು ಬೇಕಾದ್ರೆ ಏನು ಬೇಕಾದ್ನಿಲ್ಲ ಅಂತ ಈ ಥರದ್ದು ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ನೀವು ಎಷ್ಟೇ ಪವರ್ಫುಲ್ ಆಗಿದ್ರೂ ಕೂಡ ರಾಜಕಾರಣದೊಳಗಡೆ ಜನ ಇದನ್ನು ಒಪ್ಕೊಳ್ಳಲ್ಲ. ನಿಮ್ಮ ಮನೆ ಒಳಗಡೆ ಒಬ್ಬರು MP ಇದ್ದಾರೆ, ಒಬ್ಬರು ಮಿನಿಸ್ಟ್ರ್ ಇದ್ದಾರೆ, ಇನ್ನೊಬ್ರು ಕೊಡ್ತಾ ಇದ್ದಾಗ ನೀವು ಅಗತ್ಯಕ್ಕಿಂತ ಹೆಚ್ಚು ಹಂಬಲ್ ಆಗಿರ್ಬೇಕಾಗತ್ತೆ. ಹೌದು, ಕರೆಕ್ಟ್. ಈಗ ನೀವು ಅಗತ್ಯಕ್ಕಿಂತ ಹೆಚ್ಚು ಹಂಬಲ್ ಇರಬೇಕು. ಮನೆ ಒಳಗಡೆ 3 ಮಂದಿ ಅಪ್ಪ ಮಕ್ಕಳು ಎಲ್ಲರೂ ನೀವು MLA MP ಮಿನಿಸ್ಟರ್ ಆಗ್ತೀರಿ ಅಂತಂದರೆ ಸಹಜವಾಗಿ ನಿಮ್ಮ ವಿರುದ್ಧ ಜನಗಳ ಮಾನಸಿಕ ಸ್ಥಿತಿ ಹಂಗಿರುತ್ತೆ. ಜನರು ಅಕಸ್ಮಾತ್ ಈಗ ನೋಡಿ ಒಂದು ಸರಿ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೆ ಸಡನ್ನಾಗಿ ಸಿಂಪತಿ ಬರ್ಬೋದು, ನೆಕ್ಸ್ಟ್ ಟೈಮ್ ಭಾಳ ಚೆನ್ನಾಗಿ ಗೆಲ್ಬೋದು. ಈಗ ಅವ್ರ ಪರವಾಗಿ ಸಿಂಪತಿ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕೆ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಅಂಥ ಟೈಮ್ ಒಳಗಡೆ ಹೆಚ್ಚು ಹಂಬಲ್ ಆಗಿರಬೇಕಾಗಿದ್ದಂಥ SS ಮಲ್ಲಿಕಾರ್ಜುನ್ ಅವರು ಆ ರೀತಿ ಹಂಬಲ್ನೆಸ್ ತೋರಿಸ್ತೇ ಇರೋದು ಕೂಡ, ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದು ಕೂಡ 50% ಈ ಲೀಡ್ ಕಡಿಮೆ ಆಗೋದಕ್ಕೆ SS ಮಲ್ಲಿಕಾರ್ಜುನ್ ಅವರು ಕೂಡ ಕಾರಣ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.